ಈಗ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಸಾವಿರಾರು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರು ಕೂಡ ದೇಶ ವಿದೇಶಗಳಲ್ಲಿ ತಮ್ಮ ಧ್ವನಿಯ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ದೇವೇಗೌಡರು ಯಾರು ಬರಲಿಲ್ಲ ಅಂದರೆ ಇವರು ಒಬ್ಬರನ್ನ ಕರೆಸಿದ್ರೆ ಸಾಕು. ಯಾಕಂದರೆ ಎಲ್ಲರ ಧ್ವನಿಯನ್ನ ಅವರು ಆವಾಹನೆ ಮಾಡ್ಕೊಂಡಿದ್ದಾರೆ. ಈಗ ಖ್ಯಾತ ಮಿಮಿಕ್ರಿ ಆರ್ಟಿಸ್ಟ್ ಮಿಮಿಕ್ರಿ ಗೋಪಿ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ತಮ್ಮ ಧ್ವನಿಯ ಮೂಲಕ ನಿಮ್ಮೆಲ್ಲರನ್ನ ರಂಜಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳಿ ಎಲ್ಲ. ನಮಸ್ಕಾರ ಅಂತಂದರೆ ನಿಮ್ಮ ಕಡೆಯಿಂದ ಒಂದು ನಮಸ್ಕಾರ ಬಂದರೆ ನಮ್ಗೆ ಅದೇ ಸಂಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಸಾಹೇಬ್ರೆ, ಹಾಗೂ ಈ ವೇದಿಕೆಯಲ್ಲಿ ಇವತ್ತಿನ ಒಂದು ಅನಿವಾಸಿ ಭಾರತೀಯ ಕನ್ನಡಿಗರ ಸಂಘದ ಬಹ್ರೈನ್ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರೇ ಮತ್ತು ಅವರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣಂದಿರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡೋಂಥ ನಮಸ್ಕಾರಗಳು. ಇವತ್ತು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಲ್ಲಿ ಶಿವರಾಜ್ ತಂಗಡಗಿ ಸರ್ ನಮ್ಮ ಕನ್ನಡದ ಕಲಾವಿದರು, ಜಾನಪದ ಕಲಾವಿದರಾಗಿರ್ಬೋದು, ಯಕ್ಷಗಾನ, ಡೊಳ್ಳು ಕುಣಿತ, ಗಾಯಕರು, ಕಲಾವಿದರು ಎಲ್ಲರನ್ನೂ ಕೂಡ ಹೆಚ್ಚು ಹೆಚ್ಚು ದೇಶಗಳಿಗೆ ಕಳಿಸ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ ನಿಜವಾಗಲೂ ಶಿವರಾಜ್ ತಂಗಡಗಿ ಸರ್ಗೆ. ಯಾಕಂದರೆ ಕಲಾವಿದರು ಕಂಡ್ರೆ ಭಾಳ ಪ್ರೀತಿ. ಎಲ್ಲ ಕಡೆ ನೀವು ಹೋಗ್ರಪ್ಪ, ಸಂಸ್ಕೃತಿ ಇಲಾಖೆಯಿಂದ ಬರೀ ಕರ್ನಾಟಕ ಪ್ರತಿಭೆಗಳು ಪ್ರಪಂಚದಾದ್ಯಂತ ನೀವು ಹೋಗಿದ್ದು ಬನ್ನಿ ಅಂತಾರೆ, ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರ ಕಡೆಯಿಂದ ವಿಶೇಷವಾದಂಥ ಮತ್ತೊಂದು ನಮಸ್ಕಾರಗಳನ್ನ ನನ್ನ ಶಿವರಾಜ್ ತಂಗಡಗಿ ಸರ್ಗೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ವೇದಿಕೆ ನನಗೆ ಪರಮ ಪವಿತ್ರವಾಗಿರೋದು. ಯಾಕಂತ ಹೇಳಿದ್ರೆ ನನ್ನ ಪ್ರಪ್ರಥಮ ವಿದೇಶ ಪ್ರವಾಸದಲ್ಲಿ ಕನ್ನಡ ಸಂಘದ ಕನ್ನಡ ಕಾರ್ಯಕ್ರಮ ಕೊಟ್ಟಂಥ ಸ್ಥಳ ಇದೇ ನಂದು ಮೊದಲನೇದು. ಸುಮಾರು 12-13 ವರ್ಷ ಆಗಿರ್ಬೋದು. ಫಸ್ಟ್ ಬಂದಂಥ ದೇಶ ಬಹ್ರೈನ್, ಅದರಲ್ಲೂ ಇದೇ ಸ್ಟೇಜು. ಆದ್ದರಿಂದ ನನಗೆ ವಿಷಯ ಇದಾದ ಮೇಲೆ ಒಂದು 15 ದೇಶಕ್ಕೆ ಹೋಗಿರ್ಬೋದು. ಆದರೆ ನನಗೆ ಪ್ರಾರಂಭಿಕವಾಗಿ ಶುಭ ಸಕನ ನುಡಿದಂಥದ್ದು ಇದೇ ಜಾಗ, ಈ ಮಣ್ಣು. ಅದರಿಂದ ನನಗೆ ಭಾಳ ಖುಷಿಯಾಗುತ್ತೆ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ. ನೋಡಿ, ನಗಬೇಕು. ನಾನಿನ್ನೆ ಡೈರೆಕ್ಟ್ ಬಂದ್ಬಿಡ್ತೀನಿ ಮಾತಿಗೆ. ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ದೀರಿ. ರಾಜ್ಕುಮಾರ್ ಸರ್ರು ಪಾಪ 2-3 ತಿಂಗಳಿಂದನೇ ಬಂದು ಒಬ್ಬರೇ ಸುತ್ತಾಡಿ ಆಯೋಜನೆ ಮಾಡಿದ್ರು. ನಮ್ಮ ಗಣೇಶ್ ಅವರು ನಮಗೆ ಫೀಡ್ಬ್ಯಾಕ್ ತುಂಬ ಕೊಡ್ತಾರೆ, ಆತ್ಮೀಯರು ಯಾವಾಗಲೂ. ಅದರಿಂದ ನಿಮ್ಮ ಈ ಒಂದು ಬಹ್ರೈನ್ ಕನ್ನಡ ಸಂಘದ ಕಾರ್ಯಕ್ರಮ ನಾನು ಭಾಳ ಹೆಮ್ಮೆ ಆಗ್ತಾಯಿದೆ. ನಗಬೇಕು. ಇಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು, ಒಪ್ಕೋತೀರಾ ಇಲ್ವಾ? ನಾನು ಹಿಂಗೆ ಒಂದು ಕಡೆ ಹೋದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂದೆ. ಅಣ್ಣಂತಾರೆ ಯಾರೊಬ್ಬರು ರಾಂಗ್ ಗುರು ಅಂದರು. ಯಾಕೋ ರಾಂಗು ಅಂದೆ. 3 ಜನ ಕೈ ಕೊಟ್ಬಿಟ್ಟವ್ರೆ ನನಗೆ, ನಿಂಗೇನು ಗೊತ್ತು ಅಂದ. 3 ಜನ ಕೈ ಕೊಟ್ಬಿಟ್ಟವ್ರೆ. ಹೌದು, ಮೋಸಗಾತಿರಿ ಹೆಣ್ಮಕ್ಳು, ನಂಬಾರ್ದು ಅವ್ರನ್ನ ಅಂತ ಶುರು ಮಾಡ್ಕೊಂಡ. ನಾನು ಹೇಳೋ ತನಕ ಹೇಳಿದೆ, ನೋಡಪ್ಪ, ಹೆಣ್ಣುಮಕ್ಳು ಯಾಕೆ ಸ್ಟ್ರಾಂಗು ಅಂತಂದರೆ, ಇವತ್ತು ನಾನು ನೀನು ಎಲ್ಲ ಈ ಭೂಮಿ ಮೇಲೆ ಇದ್ದೀವಿ ಅಂತಂದರೆ ಒಂದು ಹೆಣ್ಣು, ಒಂದು ತಾಯಿ ತನ್ನ ಹೊಟ್ಟೆನಲ್ಲಿ 9 ತಿಂಗಳು ನಮ್ಮನ್ನು ಇಟ್ಕೊಂಡು ಈ ಭೂಮಿಗೆ ಕೊಟ್ಟಿದ್ದಾಳೆ. ಅದಕ್ಕಿಂತ ದೊಡ್ಡ ತ್ಯಾಗ, ಸ್ಟ್ರಾಂಗ್ನೆಸ್ ಯಾರ ಕೈಲೂ ಆಗಲ್ಲ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಅದಕ್ಕೆ ಭೂಮಿಗೆ ತಾಯಿ ಅಂತ ಹೋಲಿಸ್ತೀವಿ ನಾವು. ಎಲ್ಲ ನದಿಗಳು ಭಾರತ ಮಾತೆ, ಕರ್ನಾಟಕ ಮಾತೆ ಅಂತ ಓದಿಸೋದು ಅದಕ್ಕೇನೆ. ಹಿಂಗೆ ಹೇಳ್ಬಿಟ್ಟೆ. ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಚೆನ್ನಾಗಿ ಮಾತನಾಡ್ತೀರಿ ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಫೋನ್ ಬಂತು ನನಗೆ. ತಕ್ಷಣವೇ ಯಾರ್ಯಾರು ಮದುವೆ ಆಗಿದ್ದೀರಾ, ತಮ್ಮ ಹೆಂಡ್ತಿರು ಪಕ್ಕದಲ್ಲಿ ಇರಬೇಕಾದ್ರೆ ನಿಮ್ಮ ಫೋನು ಸ್ಪೀಕರ್ ಆನ್ ಮಾಡಬೇಡ್ರಿ ಯಾರನ್ನು. ಭಾಳ ಪ್ರಾಬ್ಲಮ್ಮು. ನಾನು ಸುಮ್ಮನೆ ಎಲ್ಲ ತಿಂಡಿ ತಿಂತ ಕೂತಿದ್ದೆ, ಹೆಂಡ್ತಿ ಒಂದು ಫೋನ್ ಬಂತು, ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಅಲ್ಲಿಂದ ಒಂದು ಹೆಣ್ಣಿನ ಧ್ವನಿ, ಹಲೋ ಗೋಪಿ ಅವರಾ? ನನ್ನ ಹೆಂಡ್ತಿ ಅಷ್ಟುದ್ದ ಕೂತಿದ್ದವಳು ಇಲ್ಲಿಗೆ ಬಂದ್ಬಿಟ್ಲು. ಮಾತಾಡ್ರಿ ಅಂದ್ಲು. ನೆನ್ಕೊಂಡೆ ಹಳೆ ಕೇಸ್ ಓಪನ್ ಆಗದೆ ಇರಲಿ ಅಂತ. ಯಾರು ಗೊತ್ತು, ಕಾಲೇಜ್ ಲೈಫಲ್ಲಿ ಅಲ್ಲಿ ನಮಗೆ ಮರ್ತೋಗಿರುತ್ತೆ, ಇಷ್ಟು ವಯಸ್ಸಾಯ್ತಲ್ಲ. ನಾನು ಯಾರಿ ಮೇಡಮ್ ಅಂದೆ. ಗೋಪಿ ಅವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡೋಕ್ಕೆ ಹೇಳೋರೆ ಅಂದರು. ನನ್ನ ಹೆಂಡ್ತಿ ಹಿಂಗೆ ನೋಡಿದ್ಲು, ದಿನ ಯಾವ ಡ್ಯೂಟಿಗೆ ಹೋಗ್ತಾ ಇದೆಯಾ ಮಗನೇ ನನಗೆ?
ಒಂದು ನಿಮಿಷ ಇರಮ್ಮ, ಅಮ್ಮ ತಾಯಿ ಅದೇನು ಕರೆಕ್ಟಾಗಿ ಹೇಳಿ ಅಂದೆ. ಆಗಲ್ಲಿಂದ ಹೇಳ್ದೆ, ಅದೇ ಸರ್ ದೇವೇಗೌಡರು ಸಿದ್ದರಾಮಯ್ಯ ಥರ ಮಾಡ್ತಿರಲ್ಲ ವಯಸ್ಸು. ಅಯ್ಯೋ ಅದು ವಯಸ್ಸಲ್ಲ ತಾಯಿ, ವಾಯ್ಸು. ಏನು ಈಗ ಸರ್ ಬನ್ನಿ ನಮ್ಮ ಅಧ್ಯಕ್ಷನಿ ಮೇಡಮ್ ಕೊಡ್ತೀನಿ ಫೋನ್ ಅಂದರು. ಅಧ್ಯಕ್ಷನಿ ಮೇಡಮ್, ಸರ್ ಮಹಿಳೆಯರ ಬಗ್ಗೆ ಚೆನ್ನಾಗಿ ಮಾತನಾಡ್ತೀರ, ನೀವೇ ಗೆಸ್ಟು ಬನ್ನಿ ಸರ್ ಮಹಿಳಾ ದಿನಾಚರಣೆಗೆ ಅಂದರು. ನಾನು ಏನಕ್ಕೆ ಮೇಡಮ್, ದೊಡ್ಡವರಿದ್ದಾರೆ ಕರೆಸಿ ಅಂದೆ. ಎಲ್ಲ ಬಂದೋಗಿದ್ದಾರೆ, ಗೆಸ್ಟ್ ಚೇಂಜು, ಮಹಿಳಾ ದಿನಾಚರಣೆ ಬನ್ನಿ ಅಂದರು. ಅವತ್ತು ಹೋದೆ, ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿಗಳು ಲೇಡೀಸು ಒಳಗಡೆ ಬಿಟ್ಟರು, 4 ಜನ ಹೆಣ್ಮಕ್ಳು ಹೂ ಕೊಟ್ಟರು, ಒಂದು ಪೋಸ್ಟರ್ ಹಾಕಿತ್ತು ಹೆಣ್ಮಗಳದು, ಮೇಲಿಂದ ಕೆಳಗಡೆ ನೋಡಿದೆ ಸೂಚನೆ ಅಂತ ಬರೆದಿತ್ತು. ಏನು ಅಂತ ನೋಡಿದ್ರೆ, ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತಿತ್ತು. ನಾನು ಒಳಗಡೆ ಹೋಗೋದ ಬೇಡವಾ? ನಾನು ಹೋಗಲ್ಲ ಅಂದೆ. ಅಯ್ಯೋ ಅದು ಪುಂಡ ಪೋಖ್ರಿ ಬರ್ತಾರೆ ಅಂತ ಸರ್, ನೀವು ಬನ್ನಿ ಒಳಗಡೆ ಅಂದರು. ಕರ್ಕೊಂಡೋದ್ರೆ ಆಡಿಟೋರಿಯಂ ಪೂರ್ತಿ ಲೇಡೀಸ್, ಸ್ಟೇಜ್ ಮೇಲೆ 10 ಚೇರ್ ಲೇಡೀಸ್, ಬರೀ ಲೇಡೀಸೇ, ಕ್ಯಾಮ್ರಾದವರು ಲೇಡೀಸ್, ಮೈಕ್ ಅವರು ಲೇಡೀಸ್. ನನಗೆ ಭಾಳ ಖುಷಿ ಆಗೋಯ್ತು. ಮಧ್ಯಾಹ್ನ ಕೂರಿಸಿದ್ರು, ಫೋನ್ ತೊಗೊಂಡು ವಿಡಿಯೋ ಕಾಲ್ ಮಾಡಿ ಸುತ್ತ ಹಿಂಗೆ ತೋರಿಸಿ, ಎಡಗಡೆ ಬಲಗಡೆ ತೋರಿಸಿ, ನನ್ನ ಹೆಂಡ್ತಿಗೆ ಹೊಟ್ಟೆ ಉರ್ಕೊಂಡು ಸಾಯಿ ಅಂದ್ಬಿಟ್ಟು ಕಟ್ಟು ಮಾಡಿದೆ. ಅದೆಲ್ಲ ಇರಬೇಕು ಗಂಡ ಹೆಂಡ್ತಿ ಅಂದಮೇಲೆ. ಅಲ್ಲಿ ಶುರು ಆಯಿತು. ನಮ್ಮ ಜಾನ್ವಿ ಮೇಡಮ್ ಥರ ಈ ಕಡೆ ನಿಂತ್ಕೊಂಡು, ಈಗ ಮಿಮಿಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ಅಂದರು. ಎಲ್ಲ ಚಪ್ಪಾಳೆ ತಟ್ಟಿದ್ರು. ನಾನು ಎದ್ದೇಳಿದೆ, ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್? ನಮ್ಮ ಅಧ್ಯಕ್ಷಿಣಿ ಭಾಷಣ ಆದಮೇಲೆ, ಇಲ್ಲಾಂದರೆ ಜನ ಹೋಗ್ಬಿಡ್ತಾರೆ, ಊಟದ ಟೈಮು ಅಂದರು. ಓಕೆ ಅಂದೆ. ಅಧ್ಯಕ್ಷಿಣಿ ಮೇಡಮ್ ಯಾರ ಜೊತೆ ಮಾತಾಡ್ತಿದ್ರು? ಮೇಡಮ್ ನಿಮ್ಮದೇ ಸರ್ದಿ, ಬನ್ನಿ ಮಾತಾಡಿ ಅಂದರು. ಇಲ್ಲಿಗೆ ಬಂದು ನಿಂತ್ಕೊಂಡ್ರು ಹಿಂಗೆ. ಯಾರೋ ಮುಂದ್ಗಡೆ, ಮೇಡಮ್ ಹೆಣ್ಮಕ್ಳ ಬಗ್ಗೆ ಜೋಶಾಗಿ ಭಾಷಣ ಮಾಡಿ ಅಂದರು. ಅವ್ರು ಏನು ಹೇಳ್ಬೇಕಾಯ್ ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದರು. ಸಾಲಕ್ಕೆ ಲೇಡೀಸ್ ಕೂತಿದ್ದಾರೆ, ಮಧ್ಯೆ ನಾನೊಬ್ಬ, ಇಲ್ಲೆಲ್ಲ ಲೇಡೀಸು. ಅವ್ರ ಭಾಷಣ ಹೆಂಗೆ ಶುರು ಮಾಡಿದ್ರು ಗೊತ್ತಾ? ಈ ಹಾಳಾದ ಗಂಡಸರಿದಾರಲ್ಲ ಅಂದರು. ಇಲ್ಲಿ ನಿಂತ್ಕೊಂಡು ಹಿಂಗೆ ಅಂದ್ರೆ ಇರೋದು ನಾನೊಬ್ಬ ಈ ಕಡೆ. ಈ ಕೈ ಆ್ಯಕ್ಷನ್ ಇಲ್ಲಿ ಹೋಗ್ಬೇಕಿತ್ತು, ಹಿಂಗೆ ಬಂತಲ್ಲ. ನಾನು ಸುಮ್ಮನೆ ಅವರು ಕೈ ಆ್ಯಕ್ಷನ್ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರು ಮಾಡ್ತಾರಲ್ಲ ಆ ಥರ ಆ್ಯಕ್ಷನ್ ಮಾಡಿದ್ರು ಅಂದ್ಕೊಂಡ್ರೆ ಹಾಳಾದ್ದು ಹೋಗಲೇ ಇಲ್ಲ ಕೈ. ಮಾತುಗೂ ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗವ್ರೆ, ಕೋಣ ಇದ್ದಂಗವ್ರೆ, ಮುಳ್ಳಂದಿ ಇದ್ದಂಗವ್ರೆ, ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು ನಾಯಿಗಳಿಗೆ ಅಂದ್ಬಿಟ್ರು. ನನಗೆ ಚುಚ್ಚಿದಂಗೆ ಆಯಿತು. ನನ್ನ ಅಪ್ಪನಾಣೆ ನಾನು ವರದಕ್ಷಿಣೆ ತಗೊಂಡಿಲ್ಲ. ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಅಂದೆ, ಏನಪ್ಪ ಅಂತ. ನಾನು ಮದುವೆಯಲ್ಲಿ ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನು ಅನ್ಬೇಕು, ನೀನು ಮೂತಿಗೆ ಹೆಣ್ಣು ಕೊಟ್ಟರದೆ ಹೆಚ್ಚು, ಕೂತ್ಕೊಳ್ಳೋ ಸುಮ್ಮನೆ ಅಂತು. ಅಯ್ಯಯ್ಯ, ಅಲ್ಲಿ ಶುರು ಹಚ್ಕೊಂಡವ್ರೆ. ಈ ಗಂಡಸರು ಕುಡ್ಕೊಂಬಂದು ನಮ್ಮ ಹೆಣ್ಮಕ್ಳಿಗೆ ಬಡಿತಾರೆ, ಇವ್ರನ್ನ ಬಡ್ದಾಕ್ಬೇಕು, ಒಡೆದಾಕ್ಬೇಕು, ನೇತಾಕ್ಬೇಕು, ಇಂಥ ಗಂಡಸರಿಗೆ ಧಿಕ್ಕಾರ, ಇಟ್ಟು ಜಡಿಯ ದೊಣ್ಣೆಯಲ್ಲಿ ಬಡಿಬೇಕು, ಚಪಾತಿ ಲಟ್ಟಿಸ್ಬೇಕು ಅಂತ. ನನಗೆ ಭಯ ಆಗೋಯ್ತು. ನಾನು ಆ್ಯಂಕರ್ ಮೇಡಮ್ಗೆ ಹೇಳಿದೆ, ಮೇಡಮ್ ನಾನು ಹೋಗ್ತೀನಿ, ಇದು ಯಾಕೋ ಸರಿ ಇಲ್ಲ ಅಂದೆ. 1 ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಮೇಡಮ್ ಗೋಪಿ ಅವ್ರು ಬಂದಿದ್ದಾರೆ, ಗಂಡಸರ ಬಗ್ಗೆ ರುಬ್ಬೋದನ್ನು ನಿಲ್ಲಿಸಿ ಅವ್ರಿಗೆ ಮೈಕ್ ಕೊಡಿ, 4 ಮಾತಾಡಲಿ, ಕಾಮಿಡಿ ಅಂದರು. ಅವ್ರು ಏನು ಹೇಳಬೇಕು, ಗೋಪಿ ಅವರೇ ಇವತ್ತು ನಮ್ಮ ಮಹಿಳಾ ದಿನಾಚರಣೆಗೆ ನೀವೇ ಗೆಸ್ಟ್ ಅಲ್ವೇನಪ್ಪ? ನನ್ನ ಬುದ್ಧಿಗಿಷ್ಟು ಮರ್ತೋಗ್ಬಿಟ್ಟು ಮಾಮೂಲಿಯಾಗಿ ಮಾತನಾಡ್ತಾ ಇದ್ದೆ, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು. ಗಂಡಸರಿಗೆ? ಹಾಗಾದ್ರೆ ನಾವ್ಯಾರು? ನಾನು ಯಾಕೋ ದಿಕ್ಕು ತಪ್ಪಿತು ಅಂತ ಸುಮ್ಮನೆ ಹಿಂಗೆ ನೋಡಿದೆ, ಯಾಕೆ ಹಿಂಗೆ ಅಂದರು ಅಂತ. ಅವತ್ತು ನನ್ನ ಹೆಂಡ್ತಿ ಬೇಡ ಅಂದರು, ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಕುರ್ತಾ ಶೇರ್ವಾಣಿಯಾಗಿ ಕಳಿಸವಳೆ. ನೋಡೋಕೆ ಹೆಣ್ಮಕ್ಳ ಮಧ್ಯೆ ಚೂಡಿದಾರ ಹಾಕೊಂಡು ಕೂತಿರೋ ಲೇಡಿ ಥರ ಕಾಣ್ತಾ ಇದ್ದೆ. ಬೇಕಾಗಿತ್ತ ಇದು? ಇವೆಲ್ಲ ಆಗ್ತವೆ, ಇರಲಿ. ಒಂದಷ್ಟು ಧ್ವನಿಯ ಮೂಲಕ ನಿಮ್ಮನ್ನು ರಂಜಿಸೋಂಥ ಪ್ರಯತ್ನ. ಮೊನ್ನೆ ಒಂದು ಕಡೆ ಹೋಗಿದ್ದೆ, ಒಬ್ಬನು ಕುಡಿದ್ಬಿಟ್ಟು ನಿಂತವನೆ. ಹೀಗೆ ಯಾರು ವಾಯ್ಸ್ ಬೇಕು ನಿಮಗೆ? ಎಲ್ಲರ ವಾಯ್ಸು ಗೋಪಿ ಅವ್ರು ಮಾಡ್ತಾರೆ. ನಂಬರ್ 1, ನಂಬರ್ 2 ಕರ್ನಾಟಕದಲ್ಲಿ. ಅಣ್ಣ ನಿನ್ನ ವಾಯ್ಸ್ ಬೇಕಾ, ಅಕ್ಕ ನಿನ್ನ ವಾಯ್ಸ್ ಬೇಕಂತ ನಿರೂಪಕರು ಸ್ವಲ್ಪ ಓಲೈಸೋದು ಜಾಸ್ತಿ ಅಲ್ಲ ಬಂದವ್ರನ್ನ. ಅವರು ಹೋಗ್ಬಿಟ್ರು. ನಾನು ಮೈಕ್ ಹಿಡ್ಕೊಂಡೆ. ಅವನು ಕುಡಿದ್ಬಿಟ್ಟು ಕೇಳ್ದ, ಅಲ್ಲ ಅಂದ. ನಾನು ಎಲ್ಲೋ ನನ್ನ ವಾಯ್ಸ್ ಕೇಳಿ ಖುಷಿಯಾಗಿರೋನು ಇರಬೇಕು ಅಂತ ಅಂದೆ. ಏಯ್ ಥೂ, ನಾನು ಆ ಟೈಪ್ ಅಲ್ಲ ಅಂದ. ನೀನು ಯಾವ ಟೈಪ್ ಆದ್ರೆ ನನಗೇನಪ್ಪ, ನೀನು ಮುತ್ತು ಕೊಟ್ಟೆ, ನಾನು ಮುತ್ತು ಕೊಟ್ಟೆ. ಅದಲ್ಲ, ಎಲ್ಲರ ವಾಯ್ಸು ಮಾತಾಡ್ತೀಯ ನೀನು ಅಂದ. ಗೊತ್ತಿರೋಷ್ಟು ವಾಯ್ಸ್ ಮಾತಾಡ್ತೀನಣ್ಣ ಅಂದೆ. ಅದೆಲ್ಲ ಗೊತ್ತಿಲ್ಲ, ಅಲ್ಲಿ ಹೇಳಿದ್ರಲ್ಲ ಎಲ್ಲರ ವಾಯ್ಸ್ ಮಾತಾಡ್ತಾರೆ ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾತಾಡು ಅಂದ. ನಿಮ್ಮ ಚಿಕ್ಕಪ್ಪ ಯಾರಲ್ಲೇ ಅಂದೆ. ಹೇಯ್, ನಮ್ಮ ಚಿಕ್ಕಪ್ಪ ಯಾರು ಅಂತೀಯ? ರಾಜಗೌಡ ಮಾಜಿ ಚೇರ್ಮನ್ ಈ ಊರು. ಅವನು ವಾಯ್ಸ್ ಮಾಡಲಿಲ್ಲ ಅಂದರೆ ಕಾರಕ್ಕೆ ಕಲ್ಲೊಡೆದು ಬಿಡ್ತೀನಿ ಅಂದ. ಇವ್ರ ಚಿಕ್ಕಪ್ಪ ರಾಜಗೌಡ ಎಲ್ಲಿದ್ದೀರಾ, ಬನ್ನಿ ವೇದಿಕೆ ಮೇಲೆ, ನಿಮ್ಮ ವಾಯ್ಸ್ ಮಾಡಿ ಇವನಿಗೆ ಕಳಿಸ್ತೀನಿ ಅಂದೆ. ಅವನೇನು ಹೇಳಬೇಕು, ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕಾ? ಇಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ. ಅವ್ರ ಸತ್ತು 30 ವರ್ಷ ಆಯಿತು ಅಂದ. ಇನ್ನು ನಾನೇನು ನೋಡ್ಕಲಪ್ಪ, ಅದಕ್ಕೆ ಗೊತ್ತಿರೋಷ್ಟು ವಾಯ್ಸ್ ಮಾಡ್ತೀನಿ. ಮೊನ್ನೆ ಒಂದು ವಾಯ್ಸ್ ಕೇಳಿದೆ, ನರಸಿಂಹರಾಜು ಅವ್ರದ್ದು ಮಾಡ್ರಿ ಅಂದ. ಹಿರಿಯ ನಟ ನರಸಿಂಹರಾಜು, ಖುಷಿ ಆಯಿತು. ಒಂದು ಸಿನಿಮಾ ಡೈಲಾಗ್ ಜ್ಞಾಪಕ ಇತ್ತು, ಯಾರೂ ಕೇಳಲ್ಲ ಇವಾಗ ನಮ್ಮ ಹಿರಿಯರನ್ನ. ಅಯ್ಯ
ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬನ ಕಾಯಿಸಿ ಬರ ಎಳೆದು ಬಿಡ್ತೀನಿ. ಮಾತಾಡಲ್ವಾ? ಹೋಗಲಿ ಬಿಡು. ಅಯ್ಯೋ ಹಿಂಗೆ ಹೇಳಿದೆ. ಒಂದು 4 ಜನ ಚಪ್ಪಾಳೆ ತಟ್ಟಿದ್ರು. ಅವನು ಹಿಂಗೆ ನಿಂತವನೆ. ಯಾಕಪ್ಪ ಅಂದೆ. ಯಾವ ನರಸಿಂಹರಾಜು ಮಾತಾಡಿದ್ದು ನೀವು ಅಂದ. ಹಿರಿಯ ನಟ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂದೆ. ಆ ನರಸಿಂಹರಾಜ್ ಅಲ್ಲಣ್ಣ, ಇನ್ಯಾರು? ನರಸಿಂಹರಾಜ್ ಬಳ್ಳಾಪುರ, ರೀಲ್ಸಲ್ಲಿ ಬರುತ್ತಲ್ಲ ಅವ್ರದ್ದು ಮಾತಾಡಿ ಅಂದ. ರೀಲ್ಸಲ್ಲಿ ಬರೋದ ಯಾವುದು ಅಂದರೆ, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಓಹೋ ಯಾವ್ರು ಸ್ವಾಮಿ ನಿಮ್ಮದು? ಬೆಳ್ತಂಗಡಿ ಈ ವಾಯ್ಸ್ ಮಾಡಬೇಕಿತ್ತಂತೆ. ನೋಡಿ ಏನೇನು ಅಪ್ಡೇಟ್ ಆಗಬೇಕು ಗೊತ್ತಿಲ್ಲ. ಇರಲಿ. ಈಗ ಒಂದು ಹಾಡು ಮೊನ್ನೆ ಫೇಮಸ್ ಆಗಿಬಿಡ್ತು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಸುಮ್ಮನೆ ಇದೇ ಒಂದು ಸುದ್ದಿ ಮಾಡ್ಕೊಂಬಿಟ್ರೆ ಟಿ ವಿನಲ್ಲಿ ಹೋಗಿ ನಮ್ಮ ರಾಜಕಾರಣಿಗಳು ಕೇಳಿದ್ರೆ, ಮೊದಲಿಗೆ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು, ಅವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಯಾರು ಅಂತ ನಿಮಗೇನಾದರೂ ಗೊತ್ತಾ? ಹಿಂಗೆ ಕೇಳಿದ ತಕ್ಷಣ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ಹೋಗಿ ಟಿ ವಿ ಅವರು ಒಂದು ಕ್ಯಾಮ್ರಾ ತಗೊಂಡೋದ್ರು. ಯಾವ್ಯಾವ ವಿಷಯಗಳಿರ್ತವೆ, ಈ ಥರದ ವಿಷಯ ಜಾಸ್ತಿ ಕೇಳ್ತಾರೆ. ಸರ್ ಇಡೀ ರಾಜ್ಯವೇ ಹುಡುಕ್ತಾ ಇದೆ, ಕರಿಮಣಿ ಮಾಲೀಕ ಯಾರು ಹೇಳಿ ಅಂದರು. ಅದಕ್ಕೆ HD ಕುಮಾರಸ್ವಾಮಿ ಅವ್ರು ಹೆಂಗೆ ಮಾತನಾಡೋದು ನೋಡಿ. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು. ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದಾರೆ. ಅದರಿಂದ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಕರಿಮಣಿ ಮಾಲೀಕ ಯಾರು? ಇದು ರಾಜ್ಯದಲ್ಲಿ ಪ್ರಸ್ತುತವಾಗಿ ನಿಮ್ಮ ಕಡೆಯಿಂದ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ನನ್ನ ಬಳಿ ಇಲ್ಲ. ನಾನು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಇರ್ತಾರೆ. ನಮ್ಮ ತಂಗಡಿಗೆ ಸಾಹೇಬ್ರನ್ನಾರು ಕೇಳಿ, ಸಿದ್ದರಾಮಯ್ಯನವ್ರನ್ನಾದರೂ ಕೇಳಿ. ನಾನು ಬರ್ತೀನಿ, ನಮಸ್ಕಾರ. ಹೋಗ್ಬಿಟ್ರು. ಸುಮ್ಮನೆ ಇರ್ತಾರಾ? ನಮ್ಮ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು CM ಅವ್ರ ಹತ್ರ ಹೋದ್ರು. ವಿಧಾನಸೌಧದಿಂದ ಇಳಿದು ಬರ್ತಾಯಿದ್ರು. ಬಜೆಟ್ ಮಂಡನೆ ಅವು ಇವೆಲ್ಲ ಮಾಡ್ಕೊಂಡು ಅವ್ರು ಬರ್ತಾಯಿದ್ರು. ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ನೋಡಿ. ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳಿಸಾಚೆಗೆ ಅವನ್ನ. ಅಲ್ಲಪ್ಪ, ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ರೈತರ ಸಮಸ್ಯೆ, ಗ್ಯಾರಂಟಿಗಳ ಬಳಕೆ, ಆಮೇಲೆ ಪಾಪ ಮೊನ್ನೆ ಡಾಕ್ಟ್ರದ್ದು ಯಾವ್ಯಾವುದೋ ಆಸ್ಪತ್ರೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿದ್ದೀವಿ. ಯಾರ್ರೀ ನೀವು? ಕರಿಮಣಿ ಮಾಲೀಕ ಯಾರು? ಮಾಂಸ ತಿಂತೀರಾ, ಚಡ್ಡಿ ಹಾಕ್ತೀರಾ, ಪಂಚೆ ಹಾಕ್ತೀರಾ? ಇವೆಲ್ಲ ಪ್ರಶ್ನೆ ಏನ್ರಿ? ಸರಿಯಾಗಿ ಕ್ವಶನ್ ಕೇಳೋದಲ್ವಾ? ಸರ್ ಅದೇ ಕರಿಮಣಿ. ಏಯ್ ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ, ಹೋಗತ್ತಗೆ. ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡ್ತಿ ಬಂದೇ ಇಲ್ಲ. ಮೊನ್ನೆ 6 ಜೊತೆ ಬಟ್ಟೆ ಹಾಕೋ ಮೊದಲು ನೀವು ಫ್ರೀ ಬಸ್ ಬಿಟ್ಟಿದ್ದೀರ, ಒಳ್ಳೆ ಗ್ಯಾರಂಟಿ ಯೋಜನೆ. ಆದರೆ ಹೆಂಗಸರು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ನಮ್ಗೆ ಊಟಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಏನು ಮಾಡೋದು ಸಿದ್ದರಾಮಣ್ಣವ್ರೆ? ಏಯ್ ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ಪಾಪ ಹೆಂಗಸ್ರು ಎಲ್ಲಿಗ್ರಿ ಹೋಗ್ತಾರೆ? ಹೆಚ್ಚೆಚ್ಚು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಷ್ಟೇ, ಇನ್ನೆಲ್ಲಿಗೂ ಹೋಗಲ್ಲ. ನೋಡಿ, ನಾವು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಕೊಟ್ಟಿದ್ದೀವಲ್ಲ, ಎಲ್ಲ ಬರೀ ಲೇಡೀಸ್ಗೆ ಕೊಟ್ಟಿರೋದು. ಈ ಫ್ರೀ ಬಸ್ ಯೋಜನೆ ಹೆಂಗಸರು ಕೊಟ್ಟಿದ್ದೀವಿ. ಈ ಗಂಡಸರಿಗೆ ಏನಾದರೂ ಕೊಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ನಾವು ಒಂದು 200-300 ಬಸ್ಗಳನ್ನ ಅಲ್ಲಿಗೆ ಬಿಡಬೇಕಾಗೋದು. ಪಾಪ ಹೆಂಗಸರು ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಗಂಡಸರು ಎಲ್ಲ ಗೋವಾ ಬಾರ್ಡರ್ ಗಂಟೆ ಹೇಳ್ಕೊಂಡು ಇನ್ನೊಂದು ಬಸ್ ಹತ್ಕೊ ಹೋಗ್ಬಿಡೋರು. ಅದಕ್ಕೆ ನಾವು ಯೋಜನೆನ ಹೆಂಗಸರಿಗೆ ಮಾತ್ರ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಹೆಂಗಸರಿಗೆ ಒಂದು ತಿಂಗಳಿಗೆ ಕರ್ನಾಟಕ ಸರ್ಕಾರದಿಂದ. ಈ ಗಂಡಸರಿಗೆ ಏನಾದರೂ 2,000 ರೂಪಾಯಿ ಕೊಟ್ಟಿದ್ರೆ ಒಂದು ದಿನಕ್ಕೆ ಫುಲ್ ಬಾಟ್ಲ್ ಹಾಕೊಂಡು ಮನೆ ಕಳೋರು ಮನೇಲಿ. ಅದಕ್ಕೆ ನಾವು ಯೋಜನೆಗಳನ್ನೆಲ್ಲ ಕೊಟ್ಟಿರೋದು ಹೆಂಗಸರಿಗೆ. ಯಾವನೇವ ಕಳ್ಸಾಚಾಗ ಅವನ್ನ? ನೋಡಿ ಅವನು ಹೇಳ್ತವನೆ, ಸಿದ್ದರಾಮಯ್ಯನವರೇ ನೀವು 5 ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟಿದ್ದೀರಿ. ಕರೆಂಟ್ ಭಾಗ್ಯ, 2,000 ರೂಪಾಯಿನ ಭಾಗ್ಯ, ಬಸ್ ಭಾಗ್ಯ. ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ನನಗೆ ಮದುವೆ ಮಾಡಿಸಿ ಅಂತ. ಹೋಗಾಚೆ. ಈಗಲೇ ಗ್ಯಾರಂಟಿಗಳಿಗೆ ನಾವು ಕಷ್ಟಪಡ್ತಾ ಇದ್ದಿದ್ದು. ಯಾವನೇ ಅವನು ಕಳ್ಸಾಚೆಗೆ ಅವನು ಕುಡಿದ್ಬಿಟ್ಟು ಬಂದಿದೆ ಮುದೇವಿ. ಯಾವನ ಹೌದವಲಿ ಅವನು ಕಳ್ಸಾಚೆಗೆ ಅವನ್ನ. ಪಾಪ ಏನು ಕರೀತಾರೆ ಇವತ್ತು ಕಾರ್ಯಕ್ರಮ ಬೈರಿನಲ್ಲಿ ಕನ್ನಡ ಸಂಘದವರು ಭಾಳ ಚೆನ್ನಾಗಿ ಮಾಡಿದಿರಿ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಮಾನ್ಯ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಂದಿದ್ದಾರೆ. ಅದ್ರ ಜೊತೆ ಎಲ್ಲ ದೊಡ್ಡ ದೊಡ್ಡ ಮಹನೀಯರುಗಳು.
ರಾಜ್ಕುಮಾರ್ ಅವರು ನಮ್ಮನ್ನು ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ವರ್ಷ ಖಂಡಿತವಾಗ್ಲೂ ಬರ್ತೀವಿ. ಎಲ್ಲ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಅಣ್ಣ ಇವರು ಕರಿಮಣಿ ಮಾಲೀಕ. ಏಯ್, ಅಲ್ಲಿ ಯಡಿಯೂರಪ್ಪ ಕೂತರ ಕೇಳೋ ಹೋಗು. ಯಡಿಯೂರಪ್ಪನ ಹತ್ರ ಹೋದ್ರು ಮಾಜಿ ಮುಖ್ಯಮಂತ್ರಿಗಳು. ಸರ್, ಕುಮಾರಣ್ಣ ಕೇಳಿದ್ವಿ, ಕರಿಮಣಿ ಮಾಲೀಕ ಗೊತ್ತಿಲ್ಲ ಅಂದರು. ಸಿದ್ದರಾಮಣ್ಣ ಅವ್ರು ಕೇಳಿದ್ವಿ, ಗೊತ್ತಿಲ್ಲ ಅಂದರು. ನೀವಾದರೂ ಹೇಳಿ ಸರ್, ಕರಿಮಣಿ ಮಾಲೀಕ ಯಾರು? ಅದಕ್ಕೆ ನಮ್ಮ ಯಡಿಯೂರಪ್ಪನವ್ರು ಏನು ಹೇಳಿದ್ರು ನೋಡಿ. ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ, ಯಾರೀ ಕರಿಮಣಿ ಮಾಲೀಕ? ನಾನು ಪಾಡಿಗೆ ನಾನು ಉಪ್ಪಿಟ್ಟು ಕಾಫಿ ಕೊಂಡು ರಿಟೈರ್ಡ್ ಲೈಫ್ನಲ್ಲಿದ್ದೇನೆ, ವಿಶ್ರಾಂತಿ ಜೀವನ ನಡೆಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ಕರಿಮಣಿ ಬೆಳೆಯುವಾಗ ಅಂತೀರ, ನಾಚಿಕೆ ಆಗೋದಿಲ್ವೇನೋ? ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಆದ್ದರಿಂದ ಕರಿಮಣಿ ಮಾಲೀಕ ಗೊತ್ತಿಲ್ಲ ಸ್ವಾಮಿ. ಯಾರು ಔದಾವುಲಿ ಅನ್ನೋದು? ಔದಾವುಲಿಯ ಸಿದ್ದರಾಮಯ್ಯನವರು, ನಾನು ರಾಜಾವುಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಈ ಥರ ಮಾಡಿದ್ರು. ಅಂತೂ ಇಂತೂ ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಎಲ್ಲಿ? ನೀವೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಆಹಾ, ಒನ್ ಮೋರ್ ಅನ್ಬೇಕು. ಇಲ್ಲೇ ಜಾಹ್ನವಿ ಅವ್ರ ಜೊತೆ ಅವ್ರ ಕಾರ್ಯಕ್ರಮ ಕೊಡ್ತಿರ್ತಾರೆ, ಸವಿರುಚಿ ಅಲ್ಲ ಮೇಡಮ್, ಚಟಪಟ ಚಂದ್ರು ಅಂತ. ಆಹಾ, ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ವಿಕಿಪೀಡಿಯಾ ಅಂತ ಒಬ್ಬ ಇದ್ದಾರೆ, ಯೂಟ್ಯೂಬರು. ಅವ್ರು ಹೇಳ್ಬಿಟ್ರು, ಕರಿಮಣಿ ಮಾಲೀಕರಾವಿಲ್ಲ ಅಂತ ಅಲ್ಲಿ ಕೆಲಸ ಮಾಡೋರೊಬ್ರಿಗೆ ಹೇಳ್ತಾ ಇದ್ರು. ಅದು ಗೊತ್ತಾಗೋಯ್ತು. ಮತ್ತೆ ಕ್ಯಾಮ್ರಾ ತಗೊಂಡು ಮೈಕ್ ತಗೊಂಡೋದ್ರು. ಇಡೀ ರಾಜ್ಯವೇ ಖುಷಿ ಪಡೆಯುವ ವಿಚಾರ, ಬ್ರೇಕಿಂಗ್ ನ್ಯೂಸ್. ಏನು? ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಯಾರು? ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರು ರಾವುಲ್ಲ ತಗೊಂಡೋಗಿ ಅಲ್ಲಿಗೆ ಹೇಳಿದ್ರು. ಸರ್, ಯಾರು ಸಿಕ್ಕಿದ್ರು? ನಮ್ಮ ಕರ್ನಾಟಕದ ಹಜ್ ಮಂತ್ರಿಗಳು, ಚಾಮರಾಜಪೇಟೆ ಶಾಸಕರು, ನಮ್ಮ BZ ಜಮೀರ್ ಅಹಮದ್ ಖಾನ್, ನಮ್ಮ ಜಮೀರ್ ಅಣ್ಣ ಅವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ನಿಮ್ಮ ಅಭಿಪ್ರಾಯ ಅಂದರು. ಅದಕ್ಕೆ ಜಮೀರ್ ಅಣ್ಣ ಅವ್ರು ಏನು ಮಾತಾಡ್ತಾರೆ ನೋಡಿ. ಕಂಜಾಜೆ ಶಬದಾರ್, ಕಂಜಾಜಲೇಶನ್. ಅಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ರೀ ಸಿಕ್ಕಾಬಟ್ಟೆ ಹುಡುಕ್ತಾ ಇದ್ರು ನಮ್ಮದೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. 24 ಗಂಟೆಲಿ ಕಂಡಿಡ್ದಿದ್ದೀವಿ. ಕರಿಮಣಿ ಮಾಲೀಕ ಸಿಕ್ಕದ ಅಂದರ್ ಚಪ್ಪಾಳೆ ನೀವು ಚಟಾಪಟ ತಟ್ಟಬೇಕು ನೋಡಿ. ಇದೇ ಥರ ಬರಬೇಕು. ನಾನು ಅವ್ರ ಜೊತೆ ಬಂದೆ, ಸಂಸ್ಕೃತಿ ಇಲಾಖೆ ಸಚಿವರ ಜೊತೆ, ನಮ್ಮ ತಂಗಡಿಗೆ ಸಾಹೇಬ್ರ ಜೊತೆ. ಆಯ್ತು ಸರ್ ಬಂದಿದ್ದಾರೆ ನೋಡ್ರಿ, ನಿಮ್ಮ ಚಪ್ಪಾಳೆ ಇಷ್ಟ ಸಾಲಲ್ಲ, ಹೊಡಿಬೇಕ್ರಿ ಕನ್ನಡಿಗರು ಚಪ್ಪಾಳೆ ನೋಡಿ. ಇಷ್ಟು ಹೇಳ್ತಾ ಇದ್ರು. ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರ ಒಳ್ಳೇದು ಮಾಡ್ತದ ನನಗೆ, ದೇವ್ರ ಒಳ್ಳೇದು ಮಾಡ್ತದ ನನಗೆ. ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜೆ ಶಬದಾರ್, ಅಬ್ಬಬ್ಬ ಲಾಟ್ರಿ, ಥ್ಯಾಂಕ್ ಯು. ಜಮೀರಣ್ಣ ಹೇಳ್ಬಿಟ್ರು. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಬೆಹರಿನ್ ಕನ್ನಡ ಸಂಘ ನಮ್ಮದು, ನೀವೆಲ್ಲ ನಮ್ಮವರು ನಮ್ಮವರು ನಮ್ಮವರು. ಒಡಿರಿ ಒಂದು ಚಪ್ಪಾಳೆ ಜೋರಾಗಿ. ಸಾಕು, ನಿಲ್ಲಿಸಿ, ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತು ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ ನೋಡಿ. ಬೇರೆಯವ್ರು ಏನೋ ತಿಳ್ಕೊಂಬಿಟ್ಟಿದ್ರು. ಇರಲಿ. ಹಾಗೆ ವಿಶ್ವವಿಖ್ಯಾತ ನಮ್ಮ ನಿತ್ಯಾನಂದ ಸ್ವಾಮಿ ನೋಡಿದ್ದೀರಿ ನೀವು, ಬಿಡದಿನಲ್ಲಿದ್ದಂಥವ್ರು. ಈಗ ಕೈಲಾಸ ಅಂತ ಒಂದು ದೇಶ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಅವ್ರು ನನಗಿಂತ ಹೆಚ್ಚಾಗಿ ಅವರೇ ಯೂಟ್ಯೂಬಲ್ಲಿ ಕಾಮಿಡಿ ಮಾಡ್ತಾರೆ. ನಿತ್ಯಾನಂದ ಅವರೇ, ಈ TV ಗಾಸಿಪ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಹೇಗೆ ಮಾತನಾಡ್ಬೋದು ನೋಡಿ. ಯು ಸಿ ಸಮಥಿಂಗ್ ಇಸ್ ಹ್ಯಾಪನಿಂಗ್, ದ ಮ್ಯಾಕ್ಸಿಮಮ್ ಹ್ಯಾಪ್ನಿಂಗ್ ಆಗಿಬಿಟ್ಟಿದೆ. ಬಿಡದಿನಲ್ಲಿ ಏನು ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ. ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ನಿಮ್ಮ ಕಾಮಿಕ್ ರೈಮಿಂಗ್ ವರ್ಡ್ಸಲ್ಲಿ ಹೇಳಿ. ಸೋ ನೈಸ್. ಎಲ್ಲ ಗಂಡಸರೇ ಕೇಳ್ಕೊಳ್ಳಿ, ಲಿಸನ್ ಕೇರ್ಫುಲಿ. ಓಕೆ ಗಣೇಶ್ ಈಸ್ ಗೋಯಿಂಗ್, ಲಿಸನ್ ಕೇರ್ಫುಲಿ. ಲವ್ ಯು, ಪ್ಲೀಸ್ ಕಮ್ ಟು ಮೈ ಆಶ್ರಮ್. ಕೈಲಾಸ, food is free, bed is free only for sleeping, okay? Everything is free only for yoga and kundalnis, okay? No problem. Listen carefully, all gents. I want to talk about ladies. Love the lady, but don't touch her body.
ಲವ್ ದ ಲೇಡಿ ಬಟ್ ಡೋಂಟ್ ಟಚ್ ಯರ್ ಬಾಡಿ. ಇಫ್ ಅ ಟಚ್ ಯರ್ ಬಾಡಿ ಡ್ರೈವರ್ ವಿಲ್ ಮ್ಯಾಕ್ ದ ಸಿಡಿ. ಆಯಿತು, ಹೋಗಿದ್ದು ಬನ್ನಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಮೊನ್ನೆ ತಾನೇ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಜೊತೆಗಿದ್ದರು. ಸುಮ್ಮನೆ ಈ ವೇದಿಕೆಗೂ ಬಂದಿದೆ, ಸಾಂಪ್ರದಾಯಿಕವಾಗಿ ಒಂದೆರಡು ಮಾತಾಡಿ ಅಂದರೆ ಅವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಇವರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯಗಾರರು ಒಂದು ಹಾಸ್ಯ ಲೇಪನ ಕೊಟ್ಟಿರ್ತೀವಿ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯಕ್ಕೆ ಬಂದರೆ ನಿದ್ದೆ ಮಾಡಲ್ಲ. ಮೈಂಡ್ ಇಟ್. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಏ ಯಾರು ಇದು ನಾನ್ ಸೆನ್ಸ್ ಲಾಸ್ಟ್ ಇಡಿಯಟ್? ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ರಿ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ಕೊಡಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी. ನಮ್ಮಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಚೂರು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಬಹರೇನ್ ಕನ್ನಡಿಗರಿಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯರ್ ಬಹನೋ. ಮೋದಿಯವರೇ, ನೀವು ಮಾತಾಡಬೇಕಾದ್ರೆ ಪದೇ ಪದೇ ಈ ಥರ ಕೈನ ಅಳ್ಳಾಡಿಸ್ಬೇಡಿ. 2 ವರ್ಷದಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ರೋಡ್ ಶೋಗೆ ಬಂದು ನೀವು ಕರ್ನಾಟಕದ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಭಾಳ ಸಂತೋಷ ಆಗುತ್ತೆ ನನಗೆ. ಬಡವರ ಪಕ್ಷ, ಬಡವರ ಪರವಾಗಿ ಸರ್ಕಾರ, ಭಾಳ ಖುಷಿಯಾಗುತ್ತೆ. ದೇವೇಗೌಡ ಜಿ ಕ್ಯಾ ಅಚ್ಚಾ ಹೈ ಆಪ್ಕೋ? ಮತ್ತೇನು ಹೇಳಿದ್ರಿ ಇವರು? ಕ್ಯಾ ಅಚ್ಚಾ ಹೈ ಆಪ್ಕೋ? ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश, अच्छा तमाश. देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ಮೊದಲೇ ಹೇಳಿದ್ದೀನಿ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಧ್ವನಿ ಕೇಳಿದ್ರಿ ಇಲ್ಲಿ ಬಂದಾಗ. ಆ್ಯಕ್ಚುಲಿ ನಾವೇನೋ ಮಾತಾಡಂಗಿಲ್ಲ ರೀ, ಯಾಕಂದ್ರೆ
ಕಳೆದ 50 ವರ್ಷಗಳಿಂದ ನಾವು ಮಾತಾಡಿ ಭಾಳ ಸಾಕಾಗೋಗೈತಿ. ನಾವು ಮಾತನಾಡೋ ಮಂದಿ ಎಲ್ಲ ಕೆಲಸ ಮಾಡೋ ಮಂದಿ. ಇವತ್ತೇನು ಕರ್ನಾಟಕ ಸರ್ಕಾರದಿಂದ ಶಿವರಾಜ್ ತಂಗಡಿಗೆ ಬಂದಾರ, ಭಾಳ ಸಂತೋಷ ಆಗ್ತೈತಿ. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಏನು ಕಲಾ ಪೋಷಕರಾಗಿ ಮಾಡಿದ್ದಾರೆ. ಇಡೀ ಸರ್ಕಾರ ಗ್ಯಾರಂಟಿಗಳು ಕೊಟ್ಟು ಒಳ್ಳೆ ಚೆನ್ನಾಗಿ ಚಲೋ ಮಾಡೈತಿ. ಆದ್ದರಿಂದ ಇವತ್ತು ಬಹರೇನ್ ಕನ್ನಡ ಸಂಘಕ್ಕೆ ನಾನು ಕರೆಸಿದ್ದೀರಿ. ನಿಮ್ಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೌದಲ್ಲ? ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಹೇಳ್ರಪ್ಪ, ಇಲ್ಲ ಚಾನ್ಸೇ ಇಲ್ಲ, ನವೇ. ಅದಕ್ಕೆ ಹೇಳೋದು ನೋಡಿ, ಸೈಲೆಂಟಾಗಿ ಹೋಯ್ತಾವನೆ ಅವನು. ನಾನು ಕೇಳಿದೆ ಯಾಕಪ್ಪ ಅಂತ, ಅಣ್ಣ ಪಾರ್ಟಿ ಅಂತವನೆ. ನೋ ವೇ, ಚಾನ್ಸೇ ಇಲ್ಲ, ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ, ನೋ 90 ಪಾರ್ಟಿ. ಕುಡಿದು ಲಿವರ್ ಔಟು, ಆಮೇಲೆ ಹೆಂಡ್ತಿ ಮನೇಲಿರೋದೇ ಡೌಟು. ಅದನ್ನು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಕರ್ನಾಟಕದಲ್ಲಿ ಕನ್ನಡದ ಸಾಹಿತ್ಯ ಸಂಗೀತ ನಮ್ಮ ಕಲೆ ಉಳಿಸೋವಂಥ ಕೆಲಸನ ಬಹರೇನ್ ಕನ್ನಡ ಸಂಘದವ್ರು ಮಾಡಿದ್ದೀರಾ. ಅದಕ್ಕೆ ಕೇಳೋದು, ನಾವೆಲ್ಲೇ ಹೋದರೂ ನಮ್ಮೂರ ಭಾಷೆ ಚೆಂದ, ನಮ್ಮೂರ ನುಡಿ ಚೆಂದ ಅಂತ. ಅದನ್ನು ಇಲ್ಲೆಲ್ಲರೂ ಉಳಿಸಿದ್ದೀರಾ. ಆದ್ದರಿಂದ ನಿಮಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರಗಳು. ಹಾಗೇನೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ, ಅವರ ಸಿನಿಮಾ ಧ್ವನಿ, ಒಂದು ಸಿನಿಮಾದ ಡೈಲಾಗ್. ಓಯ್ ಈ ಕೈ ಕನ್ನಡಿಗರ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರನಲ್ಲೇ ಇಲ್ಲ. ಇವೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಇರ್ಬೋದು. ಆದರೆ ನಾವೆಲ್ಲ ತೆರೆ ಮೇಲೆ ಹೀರೋಗಳು ಅಷ್ಟೇ, ತೆರೆ ಮೇಲಿನ ಹೀರೋ. ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಕೊನೆಯ 2 ಧ್ವನಿಗಳು, ಯಾಕಂದರೆ ಇನ್ನೂ ಕಾರ್ಯಕ್ರಮಗಳಿದೆ. ಆದ್ದರಿಂದ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಶಂಕರ್ ನಾಗ್, ಗೀತಾಂಜಲಿ ಆಲೂಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಬಂದವ್ರು ನಾವು. ಯಾವತ್ತಷ್ಟೇ ನಾವು ಕನ್ನಡಿಗರು. ಯಾಕಂದರೆ ಸುಮಾರು 5,000 ವರ್ಷಗಳ ಇತಿಹಾಸ ಇರೋ ಭಾಷೆ ನಮ್ಮ ಕನ್ನಡ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದರೆ ಏಕೈಕ ಭಾಷೆ ಅಂದರೆ ಭಾರತದಲ್ಲಿ ಅದು ನಮ್ಮ ಕನ್ನಡ ಭಾಷೆ. ಅದಕ್ಕೋಸ್ಕರ ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ. ನಮ್ಮ ಬೆಂಗಳೂರು ಬಂದರೆ ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನೋ ಮುಂದೆನೋ ನನ್ನ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲಾ? ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಂದ. ಯಾವತ್ತೂ ಅಷ್ಟೇ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ ಅಂತ ಹೇಳಿದ್ರಲ್ಲ. ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ. ಇಲ್ಲೇ ಎಲ್ಲಿ ನೀವು ನಮ್ಮ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾನೆ ಅಂತ. ಅಪ್ಪನ ಮೀರಿಸಿದ ಮಗ ಅಪ್ಪು ಇಲ್ಲೇ ಬಂದಿದ್ದಾರಲ್ವಾ. ನಾನು ಅಭಿಮಾನಿಗಳೇ ದೇವರುಗಳು ಅಂದೆ. ಈ ದೇವರುಗಳು ನಮ್ಮ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಿ. ನಾವು ಅಷ್ಟು ದೊಡ್ಡ ಕೆಲಸ ಮಾಡಿಲ್ಲ. ನಮಗೆ ಬರೀ ರಾಜಕೀಯ ಗೊತ್ತಿಲ್ಲ, ರಂಜನೆ ಕೊಟ್ಟಿದ್ದೀವಿ ಅಷ್ಟೇನೆ. ನಿಮ್ಮ ಕನ್ನಡ ಸಂಘಕ್ಕೆ ಶುಭವಾಗಲಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ ನಮ್ಮ ಎಲ್ಲ ಬಹರೇನ್ ಕನ್ನಡ ಸಂಘದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳೆಲ್ಲರಿಗೂ. ಕೊನೆಯದಾಗಿ ಮೊನ್ನೆ ಇಲ್ಲಿ ಬರಬೇಕಾದ್ರೆ ನಾವು ದತ್ತಣ್ಣ ಅವರು ವಾಯ್ಸ್ ಮಾಡಿ ಅಂದರು. ಒಂದೇ ಒಂದು ವಾಯ್ಸು. ಕೆಲವರು ಗಂಡಸರಿಗೆ ಮದುವೆನೇ ಆಗಿಲ್ಲ, 30 ಆಯಿತು, 35 ಆಯಿತು, 40 ಆಯಿತು, ನಮ್ಗೆ ಎಣ್ಣೆ ಸಿಗ್ತಾ ಇಲ್ಲ, ಮದುವೆನೇ ಆಗ್ತಾ ಇಲ್ಲ ಅನ್ನೋರಿಗೆ ನಮ್ಮ ಹಿರಿಯ ನಟ, ಚಿತ್ರರಂಗದ ನಟ ದತ್ತಣ್ಣ ಅವರ ಒಂದು ಧ್ವನಿನಲ್ಲಿ ಅವ್ರಿಗೊಂದು ಸ್ವಲ್ಪ ಖುಷಿಯಾಗಿರಲಿ. ಯಾಕಂದ್ರೆ ದತ್ತಣ್ಣ ಅವರು ಮದುವೆ ಆಗಿಲ್ಲ, ಬ್ಯಾಚುಲರು. ಹೇಳಿ ಸರ್, ಬ್ಯಾಚುಲರ್ ಅವ್ರಿಗೆ ಎಲ್ಲರೂ ಖುಷಿಯಾಗಿರಿ ಅಂತ ಮದುವೆ ಇಲ್ಲದೆ ಇದ್ರು ಅಂದರೆ ಅವ್ರು ಏನು ಹೇಳ್ತಾರೆ ನೋಡಿ. ನೋಡ, ವಿಷಯ ಸರಿಯಾಗಿ ತಿಳ್ಕೊಳ್ಬೇಕು. ನಾವು ಮದುವೆ ಆಗದಿರೋ ಗಂಡು ಮಕ್ಕಳಿಗೆ ಮದುವೆ ಆಗದೆ ಇರತಕ್ಕಂಥ ಕಾಲದಲ್ಲಿ ನಮ್ಮ ಲೈಫು ಜಾಲಿ ಜಾಲಿ, ಫುಲ್ ಜಾಲಿ. ಮದುವೆ ಆಗಿ ಮಕ್ಕಳಾಯಿತು ಅಂದ ಮೇಲೆ ಲೈಫು ಖಾಲಿ ಖಾಲಿ, ಫುಲ್ಲು ಖಾಲಿ. ಆದ್ದರಿಂದ ನಿಮಗೆ ಬಿಟ್ಟಿದ್ದು ಮದುವೆ ವಿಚಾರ. ಕ್ಯಾಮ್ರಾಮನ್ ಮದುವೆ ಆಗಿದೆಯಾ? ಇಲ್ಲ, ಮಾತ್ರೆ ತಗೊಳ್ಳಿ, ಒಳ್ಳೆಯದಾಗುತ್ತೆ. ನಮಸ್ಕಾರ. ಕೇವಲ ರಂಜನೆಗಾಗಿ ಅಷ್ಟೇ ಈ ಒಂದು ಅವಕಾಶ ಕೊಟ್ಟಿದ್ದೀವಿ. ಮತ್ತೊಮ್ಮೆ ಬಹರೇನ್ನ ಎಲ್ಲ ಕನ್ನಡದ ಬಂಧುಗಳಿಗೆ, ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂಥ ಅನಂತ ಧನ್ಯವಾದಗಳು. ಇನ್ನು ನಿಮ್ಮನ್ನು ರಂಜಿಸೋದಕ್ಕೆ ನಮ್ಮ ರಾಜಾರಾಮ್ ಪ್ರಭು ಅವರಿದ್ದಾರೆ, ಹಾಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್, ಹಾಗೆಯೇ ಅಶೋಕ್ ಬಸ್ತಿ ಜೂನಿಯರ್ ರಾಜ್ಕುಮಾರ್ ಅವರು ಬರ್ತಾರೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗಾಗಿ ಇದೆ. ನಮ್ಮ ಗಾಯಕಿಯರು ಎಲ್ಲ ಇದ್ದಾರೆ, ನಿಮ್ಮನ್ನು ರಂಜಿಸ್ತಾರೆ.
ಆದ್ದರಿಂದ ನಿಮ್ಮ ಚಪ್ಪಾಳೆ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಎಲ್ಲ ಕನ್ನಡ ಬಂಧುಗಳಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಗೋಪಿ ಸರ್. ನಿಮ್ಮ ಹಾಸ್ಯ ಚಟಾಕಿಯ ಮೂಲಕ ಎಲ್ಲರನ್ನೂ ಕೂಡ ನಗೆಗಡಲಲ್ಲಿ ತೇಲಿಸಿದ್ರಿ ನೀವು. ಅನಂತ ಅನಂತ ಧನ್ಯವಾದಗಳು ನಿಮಗೆ. ಒಂದು ಮಾತನ್ನ ಕೂಡ ನೀವು ಹೇಳಿದ್ರಿ, ನಿಮ್ಮ ಮೊದಲ ಕನ್ನಡ ಕಾರ್ಯಕ್ರಮ, ವಿದೇಶದಲ್ಲಿ ಭಾಗಿಯಾದಂತಹ ಮೊದಲ ಕನ್ನಡ ಕಾರ್ಯಕ್ರಮ ಬೆಹರೇನ್ನಲ್ಲೇ. ಅದಾದ ಬಳಿಕ 15 ದೇಶಗಳಿಗೆ ಹೋಗಿ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ, ರಾಜ್ಕುಮಾರ್ ಸರ್, ಗಣೇಶ್ ಸರ್ ಎಲ್ಲರೂ ಹೇಳ್ತಾ ಇದ್ರು, ಬೆಹ್ರೇನಿಗೆ ಬಂದ ಮೇಲೆ ನೀವು ನೋಡ್ತಾ ಇರ್ತೀರ, ತಿರುಗಿ ನೋಡೋದೇ ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ನಿಮಗೆ ಕಾರ್ಯಕ್ರಮ ಸಿಗುತ್ತೆ ಅಂತ. ಅವ್ರು ಸುಮ್ಮನೆ ಹೇಳ್ಬೋದೇನೋ ಅಂತ ಅನ್ಕೊಳ್ಬಹುದು, ಆದರೆ ಅದಕ್ಕೆ ಮಿಮಿಕ್ರಿ ಗೋಪಿಯವರೇ ಸಾಕ್ಷಿ. ಈಗ ಮಿಮಿಕ್ರಿ ಗೋಪಿಯವರಿಗೆ ಮೊಮೆಂಟೋವನ್ನು ನೀಡೋ ಮೂಲಕ ಗೌರವಾದರಗಳನ್ನು ನೀಡ್ತಾ ಇದ್ದಾರೆ ನಮ್ಮ